ಮಿತ್ರರೇ ನಮಸ್ಕಾರ. ಮಿತ್ರರೇ, ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿ ಕೂಟ ಒಂದು ಲ್ಯಾಂಡ್ ಸ್ಲೈಡ್ ವಿಕ್ಟರಿಯನ್ನು ಸಾಧಿಸಿದೆ. ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಎಲ್ಲ ಸರ್ವೆಗಳು ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳ್ತಾ ಇದ್ವು. ಆದರೆ ಈ ಪರಿಯಾಗಿ ಗೆಲ್ಲುತ್ತೆ ಅಂತ ಯಾರೂ ಕೂಡ ಹೇಳಿರಲಿಲ್ಲ. ಬಿಜೆಪಿ 148 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿತ್ತು. ಬಹುತೇಕ 130ರಿಂದ 132 ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವಂತಹ ಸ್ಥಿತಿಯಲ್ಲಿದೆ. ಅಂದ್ರೆ ಏಕಾಂಗಿಯಾಗಿ ಸರ್ಕಾರವನ್ನು ರಚನೆ ಮಾಡೋದಕ್ಕೂ ಕೂಡ ಬಿಜೆಪಿಗೆ ಇನ್ನೇನು ಹೆಚ್ಚು ನಂಬರ್ಸ್ ಬೇಕಾಗುವುದಿಲ್ಲ. ಆ ಸ್ಥಿತಿಗೆ ಬಿಜೆಪಿ ಬಂದು ನಿಂತಿದೆ. ಆದರೆ ಜಾರ್ಖಂಡ್ನಲ್ಲಿ ಎಲ್ಲಾ ನಿರೀಕ್ಷೆಗಳು ಕೂಡ ಉಲ್ಟಾ ಆಗಿದೆ. ಜಾರ್ಖಂಡ್ನಲ್ಲಿ ಈ ಬಾರಿ ಬಿಜೆಪಿ ಗೆಲ್ಲುವ ಫೇವರೇಟ್ ಆಗಿತ್ತು. ಚುನಾವಣಾ ಪೂರ್ವ ಸಮೀಕ್ಷೆಗಳಲ್ಲಿ ಬಿಜೆಪಿ ದೊಡ್ಡ ಮಟ್ಟದ ಜಯ ಸಾಧಿಸುತ್ತೆ ಅಂತ ಪ್ರೆಡಿಕ್ಟ್ ಮಾಡಲಾಗಿತ್ತು. ಆದರೆ ಚುನಾವಣೆ ಆದ ನಂತರ ಬಂದಂತಹ ಎಲ್ಲ ಸಮೀಕ್ಷೆಗಳಲ್ಲೂ ಕೂಡ ಬಿಜೆಪಿಗೆ ಸ್ವಲ್ಪ ಹಿನ್ನಡೆ ಆಗಿದೆ ಅನ್ನುವಂಥದ್ದು ಎದ್ದು ಕಾಣ್ತಾ ಇತ್ತು. ಬಹುತೇಕ ಸಮೀಕ್ಷೆಗಳು ಟೈಟ್ ಫೈಟ್ ಇದೆ. ಬಿಜೆಪಿ ಕೂಡ ಒಂದು 35ರಿಂದ 36 ಸೀಟನ್ನು ಗೆಲ್ಲಬಹುದು. ಅತ್ತ ಕಡೆಯಲ್ಲಿ INDIA ಕೂಡ ಒಂದು 35ರಿಂದ 36 ಗೆಲ್ಲಬಹುದು. ತುಂಬಾ ಟೈಟ್ ಫೈಟ್ ಇದೆ ಎನ್ನುವ ರೀತಿಯಲ್ಲೇ ಬಿಂಬಿಸಲಾಗ್ತಾ ಇತ್ತು. ಆದರೆ ಒಂದು ಸರ್ವೆ ಮಾತ್ರ ಕ್ಲಿಯರ್ ಆಗಿ ಹೇಳಿತ್ತು, ಬಿಜೆಪಿ ಸೋತ್ ಹೋಗುತ್ತೆ, ಹೀನಾಯವಾಗಿ ಸೋತ್ ಹೋಗುತ್ತೆ, INDIA ಕೂಟ ಅಧಿಕಾರಕ್ಕೆ ಬರುತ್ತೆ ಅಂತ. ಅದೇ ಆಕ್ಸೆಸ್ ಮೈ ಇಂಡಿಯಾ. ಓವರ್ ಆಲ್ ಆಗಿ ಆಕ್ಸೆಸ್ ಮೈ ಇಂಡಿಯಾ ನಡೆಸಿದಂತಹ ಸರ್ವೆಯಲ್ಲಿ ಜಾರ್ಖಂಡ್ನ ಸರ್ವೆ ಅತ್ಯಂತ ನಿಖರವಾಗಿ ಬಂದಿದೆ. ಎಲ್ಲರಿಗೂ ಒಂದು ಪ್ರಶ್ನೆ ಬರ್ತಾ ಇದೆ, ಜಾರ್ಖಂಡ್ನಲ್ಲಿ ಬಿಜೆಪಿ ಗೆಲ್ಲುವಂತಹ ಸ್ಥಿತಿಯಲ್ಲಿದ್ದು ಈಗ ಸೋತಿದ್ಯಾಕೆ? ಏನ್ ತಂತ್ರಗಾರಿಕೆ ವಿಫಲವಾಯಿತು? ಜಾರ್ಖಂಡ್ನಲ್ಲಿ ಮೋದಿಯ ಅಲೆ ಇರಲಿಲ್ವಾ? ಅಥವಾ ಜಾರ್ಖಂಡ್ನಲ್ಲಿ ಬಿಜೆಪಿಯ ಎಲ್ಲ ತಂತ್ರಗಾರಿಕೆಗಳು ಉಲ್ಟಾ ಆಗಿದ್ದು ಹೇಗೆ? ಮಹಾರಾಷ್ಟ್ರದಲ್ಲಿ ಗೆದ್ದಿದ್ದಾರೆ, ಜಾರ್ಖಂಡ್ನಲ್ಲಿ ಯಾಕೆ ಗೆಲ್ಲೋದಕ್ಕೆ ಸಾಧ್ಯ ಆಗಿಲ್ಲ? ಹೀಗೆಲ್ಲ ಅನೇಕ ಪ್ರಶ್ನೆಗಳಿದೆಯಲ್ಲ ಮಿತ್ರರೇ. ಜಾರ್ಖಂಡ್ ಅನ್ನ ಬಿಜೆಪಿ ಸೋಲೋದಕ್ಕೆ ಪ್ರಮುಖವಾಗಿ ಒಂದಷ್ಟು ಕಾರಣಗಳಿದೆ. ಅದರಲ್ಲಿ ಅತಿ ಮುಖ್ಯವಾಗಿ ಒಂದು ಕಾರಣದಿಂದಾಗಿ ಜಾರ್ಖಂಡ್ ಅನ್ನ ಬಿಜೆಪಿ ಕಳೆದುಕೊಂಡಿದೆ. ಆ ಒಂದು ತಪ್ಪನ್ನ ಬಿಜೆಪಿ ಮಾಡದೇ ಇದ್ದಿದ್ರೆ ಇವತ್ತು ಜಾರ್ಖಂಡ್ನಲ್ಲಿ ಬಿಜೆಪಿ ಜಯ ಸಾಧಿಸ್ತಾ ಇತ್ತು, ಅವರು ಅಧಿಕಾರವನ್ನು ಹಿಡಿತಾ ಇದ್ರು. ಹಾಗಾದ್ರೆ ಆ ತಪ್ಪೇನು? ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಮಾಡದಂತಹ ಕಮಾಲ್ ಏನು? ಹೇಮಂತ್ ಸೊರೇನ್ ಹೆಗಲ ಮೇಲೆ ಕೂತು ರಾಹುಲ್ ಗಾಂಧಿ ಇವತ್ತು ಜಾರ್ಖಂಡ್ನಲ್ಲಿ ಸೇಫ್ ಆಗಿದ್ದು ಹೇಗೆ? ಎಲ್ಲವುದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಜಾರ್ಖಂಡ್ ರಾಜ್ಯ ರಚನೆಯಾದಂತಹ ಈವರೆಗೂ ಕೂಡ ಒಮ್ಮೆ ಬಂದಂತಹ ಸರ್ಕಾರ ಮತ್ತೆ ಆರಿಸಿ ಬಂದಿಲ್ಲ. ಅಲ್ಲಿ ಪ್ರತಿ 5 ವರ್ಷಕ್ಕೊಮ್ಮೆ ಜನ ಬದಲಾವಣೆಯನ್ನ ಬಯಸ್ತಾ ಇದ್ರು. ಆದರೆ ಫಸ್ಟ್ ಟೈಮ್ ಜಾರ್ಖಂಡ್ನಲ್ಲಿ ಒಂದು ಇತಿಹಾಸ ಸೃಷ್ಟಿಯಾಗಿದೆ. ಹೇಮಂತ್ ಸೊರೇನ್ 2ನೇ ಬಾರಿಗೆ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ. ಇದು ದೊಡ್ಡ ಸಾಧನೆ. ಯಾಕೆಂದ್ರೆ ಜಾರ್ಖಂಡ್ನಲ್ಲಿ 5 ವರ್ಷ ಅನ್ನುವಷ್ಟರಲ್ಲಿ ಜನರಿಗೆ ಬೇಸರ ಬರ್ತಾ ಇತ್ತು. ಆಡಳಿತ ವಿರೋಧಿ ಅಲೆಯ ಕಾರಣದಿಂದಾಗಿ ಆ ಸರ್ಕಾರವನ್ನು ಕೆಳಗಿಳಿಸ್ತಾ ಇದ್ರು. ಒಮ್ಮೆ ಬಿಜೆಪಿ, ಮತ್ತೊಮ್ಮೆ JMM. ಇದೇ ರೀತಿಯಾಗಿ ಆಡಳಿತ ವ್ಯತ್ಯಾಸ ಆಗ್ತಾ ಇತ್ತು. ಆದ್ರೆ ಈ ಸಲ ಅಂದ್ರೆ 2024ರ ಈ ಚುನಾವಣೆಯಲ್ಲಿ 2ನೇ ಬಾರಿಗೆ JMM ಸರ್ಕಾರ ರಚನೆ ಮಾಡ್ತಾ ಇದೆ. ಹೇಮಂತ್ ಸೊರೇನ್ ಒಂದು ದೊಡ್ಡ ಮ್ಯಾಂಡೇಟ್ ಒಂದಿಗೆ ಸರ್ಕಾರವನ್ನು ರಚನೆ ಮಾಡ್ತಾ ಇದ್ದಾರೆ. ಹೇಮಂತ್ ಸೊರೇನ್ ಸ್ಟ್ರೈಕ್ ರೇಟ್ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ಆ ಮಟ್ಟಿನ ವಿಜಯ ಹೇಮಂತ್ ಸೊರೇನ್ಗೆ ಸಿಗ್ತಾ ಇದೆ. ಎಲ್ಲರಿಗೂ ಆಶ್ಚರ್ಯ. ಬಿಜೆಪಿಯಲ್ಲಿ ಗೆಲ್ಲುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ರು. ನಾನು ಕೂಡ ಈ ಹಿಂದೆ ವಿಡಿಯೋ ಮಾಡಿ ಜಾರ್ಖಂಡ್ನ ಪರಿಸ್ಥಿತಿಯನ್ನು ವಿವರಿಸುವಂತಹ ಸಂದರ್ಭದಲ್ಲಿ ಬಿಜೆಪಿಗೆ ಹೆಚ್ಚಿನ ಎಡ್ಜ್ ಇದೆ ಅಂತ ಹೇಳಿದ್ದೆ. ಆದ್ರೆ ಕಂಪ್ಲೀಟ್ ಉಲ್ಟಾ ಆಗಿದೆ. ಈಗ ಮಿತ್ರರೇ, ಜಾರ್ಖಂಡ್ನ ಸ್ಥಳೀಯ ಮಾಧ್ಯಮಗಳು ಮತ್ತು ರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವರದಿಯನ್ನು ನೋಡಿದ್ರೆ ಜಾರ್ಖಂಡ್ನಲ್ಲಿ ಬಿಜೆಪಿ ಎಡವಿದೆ. ಅದಕ್ಕೆ ಮೇಜರ್ ಆದಂತಹ ಕೆಲವೊಂದಷ್ಟು ಕಾರಣಗಳಿದೆ. ನಂಬರ್ 1 ಕಾರಣ ಏನು ಕೇಳಿದ್ರೆ, ಬಿಜೆಪಿ ಹೇಮಂತ್ ಸೊರೇನ್ ವಿಚಾರದಲ್ಲಿ ಕೈಗೊಂಡಂತಹ ಒಂದು ನಿರ್ಧಾರ. ನಿಮಗೆಲ್ಲ ಗೊತ್ತು, ಹೇಮಂತ್ ಸೊರೇನ್ ಜಾರ್ಖಂಡ್ನಲ್ಲಿ ದೊಡ್ಡ ನಾಯಕ. JMM ಪಾರ್ಟಿ ಅಲ್ಲಿ ದೊಡ್ಡ ಪಕ್ಷ. ಅವರು ಅನೇಕ ಬಾರಿ ಅಧಿಕಾರವನ್ನು ಕೂಡ ನಡೆಸಿದ್ದಾರೆ. ಅಂತಹ ಹೇಮಂತ್ ಸೊರೇನ್ರನ್ನ ಭ್ರಷ್ಟಾಚಾರದ ಆರೋಪದ ಅಡಿಯಲ್ಲಿ ಬಂಧಿಸಲಾಯಿತು. ED ಕೇಸ್ ಆಯಿತು, CBI ಕೇಸ್ ಆಯಿತು. ಹೇಮಂತ್ ಸೊರೇನ್ ಬಂಧನ ಆಯಿತು. ಅವರು ದೆಹಲಿಯ ತಿಹಾರ್ ಜೈಲಿನಲ್ಲಿ ಇರಬೇಕಾದಂತಹ ಸನ್ನಿವೇಶ ಬಂತು. ಇದೇನಾಯ್ತು ಕೇಳಿದ್ರೆ, ಹೇಮಂತ್ ಸೊರೇನ್ ಪರವಾಗಿ ಜಾರ್ಖಂಡ್ನಲ್ಲಿ ಒಂದು ಅಲೆ ಸೃಷ್ಟಿ ಮಾಡುವಂತಾಯಿತು. ಎಷ್ಟರ ಮಟ್ಟಿಗೆ ಹೇಮಂತ್ ಸೊರೇನ್ ವಿರುದ್ಧ ಆಡಳಿತ ವಿರೋಧಿ ಅಲೆ ಇತ್ತು ಅಂತಂದ್ರೆ ಈ ಬಾರಿ ಸೋತೆ ಹೋಗ್ತಾರೆ ಅಂತ ಎಲ್ಲರೂ ಭಾವಿಸಿದ್ರು. ಆದರೆ ಇದು ಒಂದು ಕಾರಣದಿಂದಾಗಿ ಜಾರ್ಖಂಡ್ನ ಜನರಿಗೆ ಅನಿಸೋದಕ್ಕೆ ಶುರುವಾಯಿತು, ಬಿಜೆಪಿ ವಿನಾಕಾರಣ ಇಲ್ಲಿ ರಾಜಕೀಯ ಮಾಡ್ತಾ ಇದೆ, ಒಬ್ಬ ನಾಯಕನನ್ನ ವಿನಾಕಾರಣ ಮುಗಿಸೋದಕ್ಕೆ ಹೊರಟಿದೆ, ಹೀಗಂತ ಅನಿಸೋದಕ್ಕೆ ಶುರುವಾಯಿತು. ಕೇಂದ್ರದ ಬಿಜೆಪಿ ನಾಯಕತ್ವ ಹೆಚ್ಚೆಚ್ಚು ಜಾರ್ಖಂಡ್ನ ನಾಯಕತ್ವವನ್ನು ಮುಗಿಸೋದಕ್ಕೆ ಹೊರಟಿದೆ ಅಂತ ಹೇಳಿ ಜಾರ್ಖಂಡ್ನ ಜನರಿಗೆ ಮನದಟ್ಟು ಮಾಡಲಾಯಿತು. ನಿಮಗೆಲ್ಲ ಗೊತ್ತಿರುವ ಹಾಗೆ ಜಾರ್ಖಂಡ್ನಲ್ಲಿ ಬುಡಕಟ್ಟು ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. ಅವರೇ ನಿರ್ಣಾಯಕ ಪಾತ್ರವನ್ನು ವಹಿಸುವಂತಹದ್ದು. ಅಂತಹ ಬುಡಕಟ್ಟು ಸಮುದಾಯ ಇರುವಂತಹ ಜಾರ್ಖಂಡ್ನಲ್ಲಿ ಒಬ್ಬ ಬುಡಕಟ್ಟು ಸಮುದಾಯದ ನಾಯಕನಾದಂತಹ ಹೇಮಂತ್ ಸೊರೇನ್ರನ್ನ ಜೈಲಿಗೆ ಹಾಕಿದ್ದು ದೊಡ್ಡ ಪ್ರಮಾಣದಲ್ಲಿ ಇಂಪ್ಯಾಕ್ಟ್ ಮಾಡಿತು. ಜನರಲ್ಲಿ ಒಂದು ಅನುಕಂಪದ ಅಲೆಯನ್ನು ಹುಟ್ಟಿಸಿತು. ಇದು ಹೇಗೆ ವರ್ಕ್ ಆಗುತ್ತೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿರಬಹುದು, ಆಂಧ್ರ ಪ್ರದೇಶದಲ್ಲಿ 2019ರ ಚುನಾವಣೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಒಂದು ಅಭೂತಪೂರ್ವ ಜಯ ಸಾಧಿಸಿದ್ರು. ಲ್ಯಾಂಡ್ ಸ್ಲೈಡ್ ವಿಕ್ಟರಿ. ಇವತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿಯ ಕೂಟಕ್ಕೆ ಹೇಗೆ ಜಯ ಸಿಕ್ಕಿದೆಯೋ 2019ರಲ್ಲಿ ಅದೇ ರೀತಿಯ ಜಯ ಜಗನ್ಮೋಹನ್ ರೆಡ್ಡಿಗೆ ಸಿಕ್ಕಿತ್ತು. YSR ಕಾಂಗ್ರೆಸ್ ಆ ರೀತಿಯಾಗಿ ಗೆದ್ದು ಬೀಗಿತ್ತು. ಆದರೆ 2024ರಲ್ಲಿ ಕಂಪ್ಲೀಟ್ ಉಲ್ಟಾ ಆಯಿತು. ಜಗನ್ಮೋಹನ್ ರೆಡ್ಡಿ ಪಕ್ಷ ಹೇಳ ಹೆಸರಿಲ್ಲದಂತೆ ಸೋತು ಹೋಯಿತು. ಯಾಕೆ? ಜಗನ್ಮೋಹನ್ ರೆಡ್ಡಿ ಮಾಡಿದಂತಹ ಒಂದು ತಪ್ಪು. ಆಂಧ್ರದ ಮಾಜಿ ಮುಖ್ಯಮಂತ್ರಿಯಾಗಿದ್ದಂತಹ ಚಂದ್ರಬಾಬು ನಾಯ್ಡು ಮೇಲೆ ಆರೋಪಗಳನ್ನು ಹೊರಿಸಿ ಅವರನ್ನ ಜೈಲಿಗೆ ಹಾಕಲಾಯಿತು. ಅವರನ್ನ ಕೆಟ್ಟದಾಗಿ ಅರೆಸ್ಟ್ ಮಾಡಲಾಯಿತು. ಒಬ್ಬ ಮಾಜಿ ಮುಖ್ಯಮಂತ್ರಿ ರೀತಿಯಲ್ಲಿ ಅವರನ್ನ ಟ್ರೀಟ್ ಮಾಡಿಲ್ಲ. ಅದು ಯಾವ ರೀತಿಯಾಗಿ ಆಂಧ್ರದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸ್ತು ಅಂತಂದ್ರೆ, ಇನ್ನೊಂದು ಕಡೆಯಲ್ಲಿ ಜನಸೇನಾದ ಮುಖ್ಯಸ್ಥನಾಗಿದ್ದಂತಹ ಪವನ್ ಕಲ್ಯಾಣ್ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಪರವಾಗಿ ನಿಂತ್ಕೊಂಡ್ಬಿಟ್ರು. ಅವರು ಬೀದಿಯಲ್ಲಿ ಮಲ್ಕೊಂಡ್ರು. ಜಗನ್ ಸರ್ಕಾರ ಬೇಕಾಬಿಟ್ಟಿಯಾಗಿ ಆಡಳಿತ ನಡೆಸ್ತಾ ಇದೆ ಅಂತ ಹೇಳಿಕೆ ಕೊಟ್ಟರು.
ಆ ರೀತಿಯಾಗಿ ಹೋರಾಟವನ್ನು ಆರಂಭಿಸಿದ್ರು. ಜನಸೇನಾ ಮತ್ತು ಟಿಡಿಪಿ ಒಂದಾಗ್ಬಿಟ್ವು. ಚಂದ್ರಬಾಬು ನಾಯ್ಡುಗೆ ಬೇಲಾಯಿತು, ಅವರು ಹೊರಗಡೆ ಬಂದ್ರು, ದೊಡ್ಡ ಮಟ್ಟದಲ್ಲಿ ಸಿಂಪತಿಯನ್ನ ಗಿಟ್ಟಿಸಿಕೊಂಡ್ರು. ಆ ಒಂದು ಘಟನೆ ಇಬ್ಬರು ನಾಯಕರನ್ನ ಒಂದು ಮಾಡಿಸ್ತು. ಜೊತೆಗೆ ಜನರಲ್ಲೂ ಕೂಡ ಚಂದ್ರಬಾಬು ನಾಯ್ಡು ಬಗ್ಗೆ ಒಂದು ಅನುಕಂಪದ ಅಲೆಯನ್ನು ಹುಟ್ಟಿಸಿತು. ಅದರ ಎಫೆಕ್ಟ್ ಏನಾಯ್ತು ಕೇಳಿದ್ರೆ, ಈ ಬಾರಿಯ ಚುನಾವಣೆಯಲ್ಲಿ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ದೊಡ್ಡ ವಿಜಯವನ್ನ ಸಾಧಿಸಿದ್ರು. ಜನಸೇನಾಗೂ ಕೂಡ ವಿಜಯ ಸಿಕ್ತು. ಜನಸೇನಾ ಪಕ್ಷ ಸ್ಪರ್ಧಿಸಿದಂತಹ ಎಲ್ಲಾ ಕ್ಷೇತ್ರವನ್ನು ಗೆದ್ದುಕೊಳ್ತು. ಆ ರೀತಿಯಾಗಿ ಆಂಧ್ರ ಪ್ರದೇಶದ ಜನ ಸಿಂಪತಿಯ ಓಟನ್ನು ಹಾಕಿದ್ರು. ಜಾರ್ಖಂಡ್ನಲ್ಲೂ ಕೂಡ ಹೇಮಂತ್ ಸೊರೇನ್ಗೆ ಸಿಂಪತಿಯ ಓಟ್ಗಳು ಹೆಚ್ಚೆಚ್ಚು ಬಂದಿದೆ. ಇದು ಹೇಮಂತ್ ಸೊರೇನ್ ಕೈ ಹಿಡಿದಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಇನ್ನೊಂದು ತಪ್ಪು ಮಾಡಿದೆ. ಅದೇನು ಕೇಳಿದ್ರೆ, ಹೇಮಂತ್ ಸೊರೇನ್ ಜೈಲಿಗೆ ಹೋದಂತಹ ಸಂದರ್ಭದಲ್ಲಿ ಚಂಪೈ ಸೊರೇನ್ರನ್ನ ಮುಖ್ಯಮಂತ್ರಿ ಮಾಡಿದ್ರು. ಆನಂತರ ಜೈಲಿನಿಂದ ಬಿಡುಗಡೆ ಆದ ಬಳಿಕ ಚಂಪೈ ಸೊರೇನ್ ರಾಜೀನಾಮೆಯನ್ನು ಕೊಟ್ಟರು. ಆಗ ಬಿಜೆಪಿ ಚಂಪೈ ಸೊರೇನ್ರನ್ನ ಪಕ್ಷಕ್ಕೆ ಸೆಳೀತು. ಅವರನ್ನ ಜೆಎಂಎಂ ನಿಂದ ಕರೆದುಕೊಂಡು ಬಂದು ಬಿಜೆಪಿಗೆ ಸೇರಿಸಿಕೊಳ್ತು. ಚಂಪೈ ಸೊರೇನ್ಗೆ ಬಿಜೆಪಿಯಲ್ಲಿ ಸ್ಥಾನಮಾನವನ್ನು ಕೊಟ್ಟರು. ಇದು ಅಲ್ಲಿನ ಜನರಿಗೆ ಇಷ್ಟ ಆಗಿಲ್ಲ. ಬಿಜೆಪಿ ಯಾಕೆ ಈ ಮಟ್ಟದ ರಾಜಕಾರಣವನ್ನು ಮಾಡ್ತಾ ಇದೆ, ಎಲ್ಲ ಪಕ್ಷವನ್ನು ಒಡೆಯುವಂತಹದ್ದು, ಅಲ್ಲಿದ್ದವರನ್ನು ಇಲ್ಲಿಗೆ ಸೇರಿಸಿಕೊಳ್ಳುವಂತಹದ್ದು, ಅವರು ಅಲ್ಲಿದ್ದಾಗ ಭ್ರಷ್ಟರಾಗಿರ್ತಾರೆ, ಅವರ ಬಗ್ಗೆ ಬಿಜೆಪಿ ಟೀಕೆ ಮಾಡ್ತಾ ಇರುತ್ತೆ. ಆ ಪಕ್ಷವನ್ನು ಬಿಡುತ್ತಿದ್ದಂತೆ ಆ ನಾಯಕರು ಪರಿಶುದ್ಧರಾಗ್ಬಿಡ್ತಾರೆ. ಇದು ಹೇಗೆ ಎನ್ನುವ ರೀತಿಯಲ್ಲಿ ಜೆಎಂಎಂ ನಾಯಕರು ಪ್ರಚಾರ ಮಾಡಿದ್ರು. ಚಂಪೈ ಸೊರೇನ್ ವಿರುದ್ಧವಾಗಿ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಇದು ಕಾರ್ಯಕರ್ತರವರೆಗೂ ಕೂಡ ರೀಚ್ ಆಯಿತು. ಮತದಾರರು ಕೂಡ ಇದರ ಬಗ್ಗೆ ಯೋಚನೆ ಮಾಡಿದ, ಏನಿದು ಬಿಜೆಪಿಯ ರಾಜಕಾರಣ, ಜಾರ್ಖಂಡ್ನಲ್ಲಿ ಸರಿ ಹೋಗ್ತಿಲ್ಲ ಅಂತ ಅವ್ರಿಗೆ ಅನ್ನಿಸ್ತು. ಇದೆಲ್ಲದರ ಜೊತೆಗೆ ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೇನ್ ಗೆಲ್ಲೋದಕ್ಕೆ ಅವರ ಪತ್ನಿಯ ಪಾತ್ರ ದೊಡ್ಡದಾಗಿದೆ. ಅದು ಹೇಗೆ ಕೇಳಿದ್ರೆ, ಕಲ್ಪನಾ ಸೊರೇನ್ ಜಾರ್ಖಂಡ್ನಲ್ಲಿ ದೊಡ್ಡ ದೊಡ್ಡ ರ್ಯಾಲಿಗಳನ್ನು ಮಾಡಿದ್ರು. ಅವರ ಭಾಷಣ ತುಂಬಾ ಆಕರ್ಷಕವಾಗಿತ್ತು. ಜನ ಅದನ್ನು ಇಷ್ಟಪಟ್ಟರು. ಮುಖ್ಯವಾಗಿ ಮಹಿಳಾ ಮತದಾರರನ್ನ ರೀಚ್ ಆಗೋದಕ್ಕೆ ಕಲ್ಪನಾ ಸೊರೇನ್ ನಾನಾ ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಅದೆಲ್ಲದರಲ್ಲೂ ಕೂಡ ಯಶಸ್ಸು ಸಿಕ್ಕಿದೆ. ಹೀಗಾಗಿ ಜಾರ್ಖಂಡ್ನಲ್ಲಿ ಈ ಬಾರಿ ಏನು ಮತದಾನ ಆಗಿತ್ತು, ಅದರಲ್ಲಿ ಮಹಿಳಾ ಮತದಾರರ ಪಾತ್ರ ಬಹಳ ನಿರ್ಣಾಯಕವಾಗಿತ್ತು. ಅದಕ್ಕೆ ಕಾರಣ ಕಲ್ಪನಾ ಸೊರೇನ್. ಅಂದರೆ ಸೋಲುವಂತಹ ಜೆಎಂಎಂ ಈ ಎಲ್ಲ ವಿಚಾರಗಳಿಂದಾಗಿ ಗೆಲುವಿನ ದಡ ಸೇರ್ತು. ಅದು ಸಣ್ಣ ಪುಟ್ಟ ಗೆಲುವಲ್ಲ, ದೊಡ್ಡ ಗೆಲುವು. ಈಗಿನ ಅಂಕಿಅಂಶಗಳ ಪ್ರಕಾರ ಜಾರ್ಖಂಡ್ನಲ್ಲಿ INDIA ಕೂಟ 55 ಸೀಟ್ನಲ್ಲಿ ಜಯಗಳಿಸ್ತಾ ಇದೆ. ಬಿಜೆಪಿ ಕೇವಲ 25ಕ್ಕೆ ಬಂದು ನಿಂತಿದೆ. ಕಳೆದ ಬಾರಿಗಿಂತ 2 ಸೀಟ್ ಕಡಿಮೆ ಆಗ್ತಾ ಇದೆ ಅವರಿಗೆ. ಜೆಎಂಎಂ ಕಳೆದ ಬಾರಿಗಿಂತ 7 ಸೀಟನ್ನು ಹೆಚ್ಚು ಮಾಡಿಕೊಂಡಿದೆ. ಇನ್ನೊಂದು ಜಾರ್ಖಂಡ್ನ ಗೆಲುವಿಗೆ ಮುಖ್ಯವಾದ ಕಾರಣ ಏನು ಕೇಳಿದ್ರೆ, ಹೇಮಂತ್ ಸೊರೇನ್ ಈ ಟಿಕೆಟ್ ಹಂಚಿಕೆ ವಿಚಾರದಲ್ಲಿ ಹೆಚ್ಚು ರಾದ್ಧಾಂತ ಮಾಡಿಕೊಂಡಿಲ್ಲ. ಕಾಂಗ್ರೆಸ್ ಸ್ವಲ್ಪ ಪಟ್ಟು ಹಿಡಿತು, ನಮಗೆ ಜಾಸ್ತಿ ಸೀಟ್ ಬೇಕು ಅಂತ, ಬಿಟ್ಕೊಟ್ಬಿಟ್ರು. ಜಾರ್ಖಂಡ್ನಲ್ಲಿ ಅಧಿಕಾರದಲ್ಲಿದ್ದಂತ ಹೇಮಂತ್ ಸೊರೇನ್ ತನಗೆ ಜಾಸ್ತಿ ಸೀಟ್ ಬೇಕು ಅಂತ ಅವರು ಪಟ್ಟಿಡಲಿಲ್ಲ. ಆರಂಭದಲ್ಲಿ ಇದು ಗೊಂದಲ ಸೃಷ್ಟಿಯಾಗುತ್ತೆ, ಪಕ್ಷದ ಕಾರ್ಯಕರ್ತರಿಗೆ ನೆಗೆಟಿವ್ ಸಂದೇಶ ಹೋಗುತ್ತೆ ಅಂತ ಗೊತ್ತಾಗ್ತಿದ್ದ ಹಾಗೆ ಸೀಟ್ಗಳ ವಿಚಾರದಲ್ಲಿ ಸ್ವಲ್ಪ ರಾಜಿ ಆಗ್ಬಿಟ್ರು. ಕಾಂಗ್ರೆಸ್ಗೂ ದೊಡ್ಡ ಮಟ್ಟದಲ್ಲಿ ಸೀಟನ್ನು ಬಿಟ್ಟುಕೊಟ್ರು. RJDಯನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೂ ಒಂದು 7 ಸೀಟನ್ನು ಬಿಟ್ಟುಕೊಟ್ರು. RJD ಕೂಡ ತುಂಬಾ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಜಾರ್ಖಂಡ್ನಲ್ಲಿ RJDಯ ಪಾತ್ರ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಕೇಳಿದ್ರೆ, ಈ ಹಿಂದೆ ಜಾರ್ಖಂಡ್ ಕೂಡ ಬಿಹಾರದ ಭಾಗ ಆಗಿತ್ತು. ಹೀಗಾಗಿ ಜಾರ್ಖಂಡ್ನಲ್ಲಿ ಯಾದವ ಮತಗಳು ಕೂಡ ಇದೆ. ಈ ಮತಗಳು RJDಯ ಕಾರಣದಿಂದಾಗಿ ಜೆಎಂಎಂಗೆ ಹೆಲ್ಪ್ ಮಾಡ್ತವೆ. ಈ ಕಾರಣದಿಂದ ಅವರಿಗೂ ಕೂಡ ಸೀಟ್ ಬಿಟ್ಕೊಟ್ರು. ಲೆಫ್ಟ್ ಪಾರ್ಟಿಗಳಿಗೂ ಕೂಡ ಸೀಟ್ ಬಿಟ್ಕೊಟ್ರು. ಹೀಗೆ ಸೀಟ್ ಶೇರಿಂಗ್ ವಿಚಾರದಲ್ಲಿ ಬಹಳ ಜಾಣ್ಮೆಯನ್ನ ಮೆರೆದ್ರು. ಇನ್ನೊಂದು ಕಡೆಯಲ್ಲಿ ಬಿಜೆಪಿ ಕೂಡ ಟ್ರೈಬಲ್ ವೋಟ್ಗಳನ್ನ ಸೆಳಿಬೇಕು ಅಂತ ಬಹಳ ತಂತ್ರಗಾರಿಕೆ ಮಾಡಿತ್ತು. ಆದ್ರೆ ಅದು ಯಾವುದು ವರ್ಕೌಟ್ ಆಗಿಲ್ಲ. ಬಿಜೆಪಿ ಏನ್ ನಿರೀಕ್ಷೆಯಲ್ಲಿ ಇತ್ತು ಗೊತ್ತಾ, ಈ ಬಾರಿ ನಮ್ಮ ಪಕ್ಷ ಯುನೈಟ್ ಆಗಿದೆ. ಮುಖ್ಯವಾಗಿ ಬಾಬುಲಾಲ್ ಮೊರಾಂಡಿ 2006ರಲ್ಲಿ ಪಕ್ಷ ಬಿಟ್ಟು ಹೋಗಿದ್ರು. ಅವರು JVM ಅನ್ನುವಂತಹ ಪಕ್ಷವನ್ನು ಸ್ಥಾಪಿಸಿಕೊಂಡಿದ್ರು. ಆದ್ರೆ ಈಗ ಅವರು ಮರಳಿ ಪಕ್ಷಕ್ಕೆ ಬಂದಿದ್ದಾರೆ. ಬಾಬುಲಾಲ್ ಮೊರಾಂಡಿ ಜಾರ್ಖಂಡ್ನ ಮೊದಲ CM, ಟ್ರೈಬಲ್ ಸಮುದಾಯದ ದೊಡ್ಡ ನಾಯಕ. ಹೀಗಾಗಿ ಇದು ನಮಗೆ ದೊಡ್ಡ ಸ್ಟ್ರೆಂತ್ ಅನ್ನು ಕೊಡುತ್ತೆ ಹೀಗಂತ ಬಿಜೆಪಿ ಅಂದುಕೊಂಡಿತ್ತು. ಇನ್ನೊಂದು ಕಡೆ ಚಂಪೈ ಸೊರೇನ್ ಬಂದಿದ್ದಾರೆ. ಟ್ರೈಬಲ್ ನಾಯಕರಿಗೆ ಹೆಚ್ಚಿನ ಮಹತ್ವ ಕೊಟ್ಟಿದ್ದೀವಲ್ಲ, ಟ್ರೈಬಲ್ ವೋಟ್ಗಳು ಬಂದೇ ಬರ್ತವೆ ಅಂತ ಬಿಜೆಪಿ ನಿರೀಕ್ಷೆ ಮಾಡಿತ್ತು. ಆದರೆ ನಿರೀಕ್ಷೆಯಂತೆ ಟ್ರೈಬಲ್ ವೋಟ್ ಬಿಜೆಪಿಗೆ ಬಂದಿಲ್ಲ. ಅದು ಅಪೋಸಿಟ್ ಪಾರ್ಟಿಯಲ್ಲಿ ಕನ್ಸಾಲಿಡೇಟ್ ಆಯಿತು. ಒಂದು ಹಂತದಲ್ಲಿ ಮಿತ್ರರೇ, ಜಾರ್ಖಂಡ್ನ ಸೋಲು ಬಿಜೆಪಿಗೆ ಒಂದು ರೀತಿಯಲ್ಲಿ ವರದಾನ ಆಗಿದೆ. ಅದು ಹೇಗೆ ಅಂತ ಹೇಳ್ತೀನಿ. ಇವತ್ತು ಮಹಾರಾಷ್ಟ್ರದ ರಿಸಲ್ಟ್ ಅನ್ನು ನೋಡಿ, ಲ್ಯಾಂಡ್ ಸ್ಲೈಡ್ ವಿಕ್ಟರಿ. 288 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಮಹಾರಾಷ್ಟ್ರದಲ್ಲಿ 225ರಿಂದ 230 ಸೀಟ್ ಗೆಲ್ಲಬೇಕು ಅಂತಂದ್ರೆ ಒಂದು ದೊಡ್ಡ ವಿಜಯ ತಾನೆ. ಒಂದು ವೇಳೆ ಜಾರ್ಖಂಡ್ನಲ್ಲೂ ಬಿಜೆಪಿ ಗೆದ್ದು ಮಹಾರಾಷ್ಟ್ರವನ್ನು ಬಿಜೆಪಿ ಗೆದ್ದಿದ್ದೇ ಆಗಿದ್ರೆ ಅಪೋಸಿಷನ್ ಪಾರ್ಟಿಯವರು ಏನು ಹೇಳ್ತಾ ಇದ್ರು, EVM ಟ್ಯಾಂಪರಿಂಗ್ ಈಗಲೇ ಶುರು ಮಾಡಿದ್ದಾರೆ. ಶಿವಸೇನೆಯ ಉದ್ಧವ್ ಠಾಕ್ರೆ ಬಣದ ಕೆಲ ಮುಖಂಡರು ಈ ರೀತಿಯ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಅದೇನೇ ಇರಬಹುದು, ಆದರೆ ಜನ ಇದನ್ನೆಲ್ಲ ತಿರಸ್ಕರಿಸ್ತಾರೆ. ಯಾಕೆ ಗೊತ್ತಾ, ಜಾರ್ಖಂಡ್ನಲ್ಲಿ EVM ಟ್ಯಾಂಪರಿಂಗ್ ಆಗಿಲ್ಲ. ಅಲ್ಲಿ ಪ್ರಜಾಪ್ರಭುತ್ವಕ್ಕೆ ಗೆಲುವು ಸಿಕ್ಕಿದೆ. ಕಾಂಗ್ರೆಸ್ ಇರುವಂತಹ ಮೈತ್ರಿಕೂಟಕ್ಕೆ ಗೆಲುವು ಸಿಕ್ಕಿದೆ. ಇತ್ತ ಕಡೆಯಲ್ಲಿ ಮಹಾರಾಷ್ಟ್ರದಲ್ಲಿ EVM ಟ್ಯಾಂಪರಿಂಗ್ ಆಗಿದೆ ಅಂದ್ರೆ ಜನ ನಂಬ್ತಾರಾ? ಇದು ಬಿಜೆಪಿಗೆ ಒಂದು ರೀತಿಯಲ್ಲಿ ವರದಾನ ಆಗಿದೆ ಅಂತ ನನಗನಿಸ್ತಾ ಇದೆ. ನನ್ನ ಅನಿಸಿಕೆ ಅಷ್ಟೇ. ಎರಡೂ ಕಡೆಯಲ್ಲಿ ಬಿಜೆಪಿ ಗೆದ್ದಿದ್ದೇ ಆಗಿದ್ರೆ ಕಾಂಗ್ರೆಸ್ನವರು ಬೊಬ್ಬೆ ಹೊಡೆದು ಬಿಡ್ತಾ ಇದ್ರು, ಅಥವಾ INDIA ಕೂಟದವರು ಬೊಬ್ಬೆ ಹೊಡಿತಾ ಇದ್ರು. ಎಲ್ಲ ಕಡೆಯಲ್ಲೂ ಬಿಜೆಪಿ EVM ಅನ್ನ ಟ್ಯಾಂಪರಿಂಗ್ ಮಾಡಿದೆ. ಕೇಂದ್ರ ಸರ್ಕಾರದವರು ಟ್ಯಾಂಪರಿಂಗ್ ಮಾಡಿದ್ದಾರೆ. ಎಲೆಕ್ಷನ್ ಕಮಿಷನ್ ಇವ್ರ ಜೊತೆಗೆ ಕೈ ಜೋಡಿಸ್ಬಿಟ್ಟಿದೆ. ಹೀಗೆ ನಾನಾ ರೀತಿಯಲ್ಲಿ ಅಪಪ್ರಚಾರ ಮಾಡ್ತಾ ಇದ್ರು. ಈಗಲೂ ಮಾಡ್ತಾರೆ, ಅದರಲ್ಲೇನು ಡೌಟ್ ಇಲ್ಲ. EVM ಟ್ಯಾಂಪರಿಂಗ್ ಮಾಡೋ ಹಾಗಿದ್ರೆ ಜಾರ್ಖಂಡ್ನಲ್ಲಿ ಇನ್ನೊಂದು 15 ಸೀಟ್ ಗೆಲ್ಲೋದಕ್ಕಾಗ್ತಿರ್ಲಿಲ್ವಾ? ಅವ್ರು ಯಾಕೆ 25ಕ್ಕೆ ಬಂದು ನಿಲ್ತಾ ಇದ್ರು? ಅದೊಂದು ರಾಜ್ಯವನ್ನೇ ಯಾಕೆ ಕೈ ಬಿಡ್ತಾ ಇದ್ರು?
ಯೋಚನೆ ಬರುತ್ತೆ ತಾನೆ. ಹೀಗೆ ಜಾರ್ಖಂಡ್ನಲ್ಲಿ ಬಿಜೆಪಿಯ ತಂತ್ರಗಾರಿಕೆ ಸ್ವಲ್ಪ ಮಟ್ಟಿಗೆ ವಿಫಲವಾಗಿದೆ. ಇದರ ಪರಿಣಾಮವಾಗಿ ಜೆಎಂಎಂ ದೊಡ್ಡ ವಿಜಯವನ್ನ ಸಾಧಿಸಿದೆ. ಹೇಮಂತ್ ಸೊರೇನ್ ಜಾರ್ಖಂಡ್ನಲ್ಲಿ ಒಂದು ಇತಿಹಾಸ ನಿರ್ಮಾಣ ಮಾಡಿದ್ದಾರೆ. ಮಿತ್ರರೇ, ನರೇಂದ್ರ ಮೋದಿ ಅವರು ಕಾಂಗ್ರೆಸ್ ಅನ್ನ ಪರಜೀವಿ ಅಂತ ಕರೀತಾರೆ. ಅಂದ್ರೆ ಏಕಾಂಗಿಯಾಗಿ ಎಲ್ಲೂ ಕೂಡ ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಬಿಜೆಪಿಯ ಜೊತೆಗೆ ನೇರವಾಗಿ ಮುಖಾಮುಖಿ ಆದಂತಹ ಸಂದರ್ಭದಲ್ಲಿ ಕಾಂಗ್ರೆಸ್ ಮಕಾಡೆ ಮಲಗಿ ಹೋಗುತ್ತೆ. ಎಲ್ಲೆಲ್ಲಿ ಬೇರೆ ಪಕ್ಷಗಳ ಆಶ್ರಯ ಸಿಗುತ್ತೋ ಅಲ್ಲಿ ಕಾಂಗ್ರೆಸ್ ಗೆಲ್ಲುತ್ತೆ, ಅಲ್ಲಿ ಅಧಿಕಾರವನ್ನು ಹಿಡಿಯುವಂತಹ ಕೆಲಸ ಮಾಡುತ್ತೆ. ಹೀಗಂತ ನರೇಂದ್ರ ಮೋದಿ ಅವರು ಆರೋಪ ಮಾಡ್ತಾ ಇದ್ರು. ಇದು ಜಾರ್ಖಂಡ್ನಲ್ಲಿ ಮತ್ತೆ ಸತ್ಯ ಅಂತ ಸಾಬೀತಾಗಿದೆ. ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ಗೆ ಏಕಾಂಗಿಯಾಗಿ ಯಾವುದೇ ಅಸ್ತಿತ್ವ ಇಲ್ಲ. ಜೆಎಂಎಂನ ಹೆಗಲೇರಿತ್ತು. ಹೀಗಾಗಿ ಅವರಿಗೊಂದು ಜಯ ಸಿಕ್ಕಿದೆ. ಆದ್ರೂ ಓವರ್ ಆಲ್ ಆಗಿ ನೋಡಿದ್ರೆ ಜಾರ್ಖಂಡ್ ವಿಜಯ ಇದೆಯಲ್ಲ, INDIA ಕೂಟಕ್ಕೆ ಜೊತೆಗೆ ಕಾಂಗ್ರೆಸ್ಗೆ ಒಂದು ಸಣ್ಣ ಆಕ್ಸಿಜನ್ ಸಿಕ್ಕಿದ್ದಂತೂ ಸುಳ್ಳಲ್ಲ. ಮಿತ್ರರೇ, ಜಾರ್ಖಂಡ್ನ ಫಲಿತಾಂಶದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಒತ್ತಿ.